ನಮ್ಮ ಬೆಂಗಳೂರು ಹಚ್ಚ ಹಸಿರಿನಿಂದ ಪ್ರತಿಯೊಬ್ಬರಿಗೂ ಸ್ವಾಗತ ಕೋರುತ್ತೆ. ಹಸಿದು ಬಂದ ಪ್ರತಿಯೊಬ್ಬರಿಗೂ ನೆರಳು ಕೊಡುತ್ತೆ. ಹಸಿವು ಅಂದಾಗ ಇವತ್ತು ನಾವು ಒಂದು ವಿಶೇಷ ಜಾಗಕ್ಕೆ ಹೋಗ್ತಾ ಇದ್ದೇವೆ. ಇಲ್ಲಿ ಬರೀ ಊಟ ಅಲ್ಲ, ಒಂದು ಅನುಭವದ ಜೊತೆ ಅಪರಿಚಿತರು ಸ್ನೇಹಿತರಾಗೋ ಒಂದು ಕಥೆನ ನಿಮಗೆ ಹೇಳಕ್ಕೆ. ಯಾವುದೇ ಒಂದು ನಾವು ತಿನ್ನುವಂಥ ಆಹಾರ ಪದಾರ್ಥ ನಮಗೆ ರುಚಿಯಾಗಿ ಅನಿಸ್ಬೇಕು ಅಂತ ಹೇಳಿದ್ರೆ ಅದರಲ್ಲಿರೋ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಕೂಡ ತುಂಬ ಕೇರ್ಫುಲ್ ಆಗಿ ಯೂಸ್ ಮಾಡಬೇಕಾಗತ್ತೆ. ಅಂತ ಒಂದು ಪರ್ಫೆಕ್ಷನ್ ಇಲ್ಲಿ ಸಿಗುವಂಥ ಆಹಾರ ಪದಾರ್ಥಗಳ ತಿಂದಿರೋರು ಕಸ್ಟಮರ್ಸ್ ಏನಂತ ಹೇಳ್ತಾರೆ ಇನ್ನು ಕೇಳೋಣ ಬನ್ನಿ. For me, the Tatte idli I like the Tatte idli. Tatte idli बहुत पसंद है. Yeah, Tatte idli और मसाला डोसा. यहाँ का फूड Tatte idli मुझे स्पेशल लगता है. ओके. महाराष्ट्र से. ಓಕೆ. ಬೆಂಗಳೂರು ನಗರ ಎಷ್ಟು ಸುಂದರನೋ ಅಷ್ಟೇ ಸುಂದರ ಇಲ್ಲಿನ ಆಹಾರ ಶೈಲಿ. ನಿಮಗೆ ಗೊತ್ತಾ ಎಮೋಷ್ನಲ್ ಈಟಿಂಗ್ ಅಂದ್ರೆ ಏನು ಅಂತ ಹೇಳಿ? ನಾನು ಹೇಳ್ತೀನಿ ಕೇಳಿ. ಎಮೋಷ್ನಲ್ ಈಟಿಂಗ್ ಅಂದರೆ ನಾವು ಯಾವಾಗಲೂ ಆಹಾರನ ಹೊಟ್ಟೆ ಹಸಿತಿದೆ ಅಂತಲೇ ತಿನ್ನೋದಿಲ್ಲ. ಸಮ್ಟೈಮ್ಸ್ ಎಮೋಷ್ನಲ್ ಆಗಿ ತಿಂತೀವಿ. ಸಮ್ಟೈಮ್ಸ್ ನಾವು ಸ್ಟ್ರೆಸ್ನ ರಿಲೀಫ್ ಮಾಡೋದಕ್ಕೋಸ್ಕರ, ಸಮ್ಟೈಮ್ಸ್ ನಮ್ಮ ಫ್ರೆಂಡ್ಸ್ ಜೊತೆಗೆ ಮೀಟ್ ಮಾಡೋದಕ್ಕೋಸ್ಕರ, ಅವ್ರ ಜೊತೆ ಹರಟೆ ಹೊಡೆಯೋದಕ್ಕೋಸ್ಕರ ನಾವು ತಿಂತೀವಿ. ಸಮ್ಟೈಮ್ಸ್ ನಾವು ನಮ್ಮನ್ನು ನಾವು ಖುಷಿ ಪಡಿಸ್ಕೊಳ್ಳೋದಕ್ಕೋಸ್ಕರನೂ ತಿಂತೀವಿ. ಇಲ್ಲಿನ ಓಪನ್ ಕಿಚನ್ ಮತ್ತು ಅವರು ಶುಚಿತ್ವಕ್ಕೆ ಕೊಟ್ಟಿರತಕ್ಕಂಥ ಒಂದು ಇಂಪಾರ್ಟೆನ್ಸ್ ನೋಡಿ ತುಂಬಾ ಖುಷಿ ಆಯಿತು. ಹಾಗೆ ಇಲ್ಲಿನ ಘಮ ಘಮ ತುಪ್ಪದ ವಾಸನೆ, ಕಾಫಿಯ ವಾಸನೆ ನನ್ನ ಮೂಗನ್ನ ಸೆಳಿತಾ ಇತ್ತು. ಅಷ್ಟೇ ಸಿಹಿಯಾಗಿರೋ ಜನಗಳು ಇಲ್ಲಿ ಬಂದು ನಮ್ಮ ಬ್ರೇಕ್ಫಾಸ್ಟ್ನ ಸವಿತಾ ಇದ್ರು. ಏನು ತುಂಬ ಫೇಮಸ್, ಏನು ತುಂಬ ಫಾಸ್ಟ್ ಮೂವಿಂಗ್? ಹಾಗೆ ಮತ್ತೆ ಈಗ ಟೊಮೊಟೊ ಶಾವಿಗೆ ರೀಸೆಂಟ್ ಸ್ಟಾರ್ಟ್ ಮಾಡಿದೆ. ಓಕೆ, ತುಂಬ ಮೂವಿಂಗ್. ಓಕೆ ಓಕೆ. ಸೊ ಲೈಕ್ ಎಷ್ಟು ವರ್ಷ ಆಯಿತು ಸ್ಟಾರ್ಟ್ ಆಗಿ? 2 years ಆಯಿತು. ಓಕೆ ಓಕೆ ಓಕೆ. ಮತ್ತು ಇಲ್ಲಿ ಟೈಮಿಂಗ್ಸ್ ಏನಿದೆ ಸರ್? ಟೈಮಿಂಗ್ಸ್ ಬೆಳಿಗ್ಗೆ 6:30 ಓಪನ್. ಓಕೆ ಓಕೆ. ಕ್ಲೋಸಿಂಗ್ ಮಿಡ್ ನೈಟ್ 12 ಇರುತ್ತೆ ಇಲ್ಲಿ ಆ್ಯಕ್ಚುಲಿ ಹೋಟೆಲು ಓಪನ್ ಇರುತ್ತೆ. ಸೊ ಸೇಮ್ ಮೆನು ಸರ್ವ್ ಮಾಡ್ತಾ ಇದ್ದೀರಾ? ಓಕೆ. ಸೊ ಕಸ್ಟಮರ್ಸ್ ಇಲ್ಲಿ ಬಂದವರು ತುಂಬ ಜಾಸ್ತಿ ಯಾವುದು ಇಷ್ಟಪಡ್ತಾರೆ? ದೋಸೆ ಐಟಮ್, ಗೀ ಪುಡಿ ಮಸಾಲ, ಗಾರ್ಲಿಕ್ ಮಸಾಲ, ಬಟರ್ ಪುಡಿ ಮಸಾಲ. ಓಕೆ ಓಕೆ. ಸಿಗ್ನೇಚರ್ ಡಿಶ್ ತುಂಬ ಇದೆ, ಎಲ್ಲ ಪುಡಿ ದೋಸೆ. ಸೊ ನಾವು ಕೂಡ ಇವತ್ತು ಅದನ್ನ ಬ್ರೇಕ್ಫಾಸ್ಟ್ನ ತಿಂದುಬಿಟ್ಟು ಟೇಸ್ಟ್ ಹೇಗಿದೆ ಅಂತ ರಿವ್ಯೂ ಮಾಡೋಣ. ಚೆನ್ನಾಗಿದೆಯಾ, ಏನಿದೆ, ಯಾಕೆ ತುಂಬ ಇದಿದೆ, ಫಾಸ್ಟ್ ಮೂವಿಂಗ್ ಇದೆ ಅಂತ ತಿಳ್ಕೊಳ್ಳೋಣ. ನಾನು ಕೂಡ ತುಂಬ ಕಾತರದಿಂದ ಕಾಯ್ತಾ ಇದ್ದೀನಿ ಆ ಒಂದು ಏನೋ ರುಚಿನ ಸವಿಯೋದಕ್ಕೋಸ್ಕರ. ಇದು ಬಂದ್ಬಿಟ್ಟು ಇಂದಿರಾನಗರ ಮೆಟ್ರೋ ಸ್ಟೇಷನ್ ಹತ್ರ ಇರೋದು. ಇಂದಿರಾನಗರ ಮೆಟ್ರೋ ಸ್ಟೇಷನಿಂದ ತುಂಬ ನಿಯರ್ ಬೈ. ಲೊಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ನಾವಿವಾಗ ಬ್ರೇಕ್ಫಾಸ್ಟ್ನ ತಿಂತೀವಿ, ಯಾಕಂದರೆ ಆಲ್ರೆಡಿ ಟೈಮು 10 o'clock ಬಂತು. ಸೊ ನಾವು ಮಸಾಲ ದೋಸೆ, ಗೀ ರೋಸ್ಟ್ ಮಸಾಲ ದೋಸೆನ ಮೊದಲು ಟ್ರೈ ಮಾಡ್ತಾ ಇದ್ದೀವಿ. ಸೊ ದೋಸೆ ನೋಡೋದಕ್ಕೆ ಸಖತ್ ಕ್ರಿಸ್ಪಿಯಾಗಿ ಕಾಣಿಸ್ತಿದೆ ರೈಸ್. ಸೊ 3 ಥರ ಚಟ್ನಿ ಕೊಟ್ಟಿದ್ದಾರೆ.
ಕೆಂಪು ಚಟ್ನಿ ಅಂದರೆ ಟೊಮಾಟೊ ಚಟ್ನಿ, ಕಾಯಿ ಚಟ್ನಿ ಮತ್ತು ಮೋಸ್ಟ್ ಇದು ಪುದೀನ ಚಟ್ನಿ ಇರ್ಬೋದು, ಮತ್ತು ಜೊತೆಗೆ ಸಾಂಬಾರು ಕೂಡ ಕೊಟ್ಟಿದ್ದಾರೆ. ಅದ್ಭುತ. ದೋಸೆ ಟೆಕ್ಸ್ಚರ್ ನೋಡಿ ಏನು ಸಖತ್ತಾಗಿದೆ, ಎಷ್ಟು ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ ಅಂಥೇಳಿ. ಆ ಒಂದು ಕಲರ್ ನೋಡಿನೇ ಆಸೆ ಆಗ್ತಿದೆ. ಸೊ ನಾನು ತೊಗೊಂಡಿರೋದು ಗಾರ್ಲಿಕ್ ಮಸಾಲ ದೋಸೆ. ವಿ ವಿಲ್ ಟೇಸ್ಟ್ ಇಟ್ ಆ್ಯಂಡ್ ಸಖತ್ ಕ್ರಿಸ್ಪಿಯಾಗಿದೆ. ಸಗದಾಗಿದೆ. ಗಾರ್ಲಿಕ್ ದೋಸೆ ಆಗಿರೋದ್ರಿಂದ ಗಾರ್ಲಿಕ್ ಫ್ಲೇವರು ಚೆನ್ನಾಗಿ ಬರುತ್ತೆ ಬಾಯಿಗೆ. ನಾನು ಎಲ್ಲೋದ್ರೂ ಯೂಶಲಿ ಮೊದಲು ಟೇಸ್ಟ್ ಮಾಡೋದೇ ದೋಸೆನ. ನನ್ನ ಪ್ರಕಾರ ದೋಸೆ ಚೆನ್ನಾಗಿದೆ ಅಂದರೆ ಹೋಟೆಲ್ ಚೆನ್ನಾಗಿದೆ, ದೋಸೆ ಚೆನ್ನಾಗಿಲ್ಲ ಅಂದರೆ ಹೋಟೆಲ್ ಚೆನ್ನಾಗಿಲ್ಲ. ಬಟ್ ಸಾಂಬಾರು ಅಷ್ಟೊಂದೇನು ನನಗೆ ಇಷ್ಟ ಆಗೋದಿಲ್ಲ, ಅಂದರೆ ಬೇಕಾಗೋದಿಲ್ಲ. ಚಟ್ನಿ ಮತ್ತು ಪಲ್ಯ ಇದ್ರೇ ಸಾಕು. ಸಖತ್ತಾಗಿದೆ. ಮಸ್ತ್ ಅಂತ ಹೇಳ್ಬೋದು, ತುಂಬಾ ಅದ್ಭುತವಾಗಿದೆ. ಸೊ ಈಗ ಅದಲ್ಲದೆ ನಮ್ಮ ಹತ್ರ ಬಟನ್ ಇಡ್ಲಿ ಇದೆ, ಮತ್ತು ಪುಡಿ ಇಡ್ಲಿ ಇದೆ. ಈ ಪುಡಿ ಇಡ್ಲಿ ಬಟನ್ ಇಡ್ಲಿ ಹೇಗಿದೆ ಟೇಸ್ಟ್ ಮಾಡೋಣ. ಆಮೇಲೆ ಆ ಕಡೆ ಕರ್ಡ್ ವಡೆ ಇದೆ, ಅದು ನಮ್ದಲ್ಲ. ಏನೇನು ನೋಡಿ ಇದು ब्रेकफास्ट ऑलिव है आपके सामने. ಸಕ್ಕತ್ತಾಗಿರುತ್ತೆ. क्या क्या ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಇಲ್ಲಿ ಕ್ಯಾರೆಟ್ ಹಲ್ವಾ ಇದೆ, ಚೆನ್ನಾಗಿಲ್ಲ. ये उनसे ये पूछो कि ये श्रीरंगम क्या है. ಕ್ಯಾರೆಟ್ ಹಲ್ವಾ श्रीरंगम कैसे पूछो. श्रीरंगम कैसे ವಾವ್, ಸೂಪರ್ ಆಗಿದೆ ಕ್ಯಾರೆಟ್ ಹಲ್ವಾ. ऑलिव ಇದು ಪುಡಿ ಇಡ್ಲಿ ತುಂಬ ಚೆನ್ನಾಗಿದೆ, ತುಂಬ ಕ್ರಿಸ್ಪಿ ಆಗಿದೆ. ಟಾಪ್ ಸರ್ಫೇಸ್ ಇದು ತಿನ್ನಿ. स्कूटर ब्लैक स्कूटर में हो क्या. ಇದು ಮಾಡಿ ಎಷ್ಟೊತ್ತಾಯ್ತು ಈಗಲೂ. ಅಲ್ಲ ಕ್ರಿಸ್ಪಿ ಆಗಿದೆ. श्रीरंगम क्या पे. हाँ ये इधर ದೋಸೆ ನೆಕ್ಸ್ಟ್ ಲೆವೆಲ್ ಆಗಿದೆ. ಹೌದು ನೋಡಿ, ಮಾಡಿ ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ಮೇಲೆ ಆಯಿತು. ಇನ್ನೂ ಹಂಗೆ ಕ್ರಿಸ್ಪಿ ಹಂಗೆ ಇದೆ. ಕ್ರಿಸ್ಪಿನೆಸ್ಸು, ದಟ್ ಹಾರ್ಡ್ನೆಸ್ ಹೌದು. ಹೆಸರಿಗೆ ತೊಗೊಂಡಿದ್ದೀನಿ ನಾನು, ರಿಲೀಸ್ ಮಾಡಿಲ್ಲ. ಕೇಜಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಎಲ್ಲ ಚೆನ್ನಾಗಿದೆ. ದೋಸೆ ಮಸ್ತ್. ದೋಸೆ ಮಸ್ತಿದೆ. ಸಾಂಬಾರ್ದು ಏನಂದರೆ ಅದು ಫುಡ್ ಒಂದು ಎಮೋಷ್ನಲ್ ಅಂತೇಳಿ ನಾನು ಯಾಕೆ ಹೇಳಿದೆ. ನಾವು ಮಾತಾಡ್ತಾ ಮಾತಾಡ್ತಾ ಅಪರಿಚಿತರಾಗಿದ್ದಂಥವ್ರು ಪರಿಚಿತರಾದ್ವಿ, ಸ್ನೇಹಿತರಾದ್ವಿ. ಅದೇ ಇರೋದು ಕಣ್ರಿ ಒಳ್ಳೆ ಫುಡ್ಗಿರೋ ಒಂದು ಮಹತ್ವ. ಅದಕ್ಕೆ ನಾನು ಹೇಳೋದು ಫುಡ್ ಈಸ್ ಎಮೋಷ್ನಲ್ ಅಂತೇಳಿ. ನಮಗೆ ಮಾತಾಡ್ತಾ ಹರಟೆ ಹೊಡಿತಾ ಸಮಯ ಹೋಗಿದ್ದೇ ಗೊತ್ತಾಗಿಲ್ಲ. ಅಲ್ಲಿಗೆ ಈ ಒಂದು ಬ್ಲಾಗ್ ಎಂಡ್ ಮಾಡೋ ಸಮಯ ಕೂಡ ಬಂತು. ಸೊ ನಾನು ನಿಮಗೆ ಮತ್ತೆ ಮುಂದೆ ಸಿಗ್ತೀನಿ ಇಂಥದ್ದೇ ಒಂದು ಸುಂದರ ಲೊಕೇಶನ್ ಜೊತೆಗೆ, ಸುಂದರ ಸ್ಟೋರಿ ಜೊತೆಗೆ. ಥ್ಯಾಂಕ್ ಯು. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.